ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತವನ್ನು ಕೆಣಕುವ, ಭಾರತವನ್ನು ಅಣಕಿಸುವ ಪ್ರಯತ್ನಗಳು ಜಾಗತಿಕವಾಗಿ ಆಗಿದ್ದನ್ನು ನಾವು ನೋಡಿದ್ದೀವಿ. ಇತಿಹಾಸದುದ್ದಕ್ಕೂ ಕೂಡ ಈಗಲೂ ಕೂಡ ಆಗ್ತಾ ಇರೋದನ್ನು ಅನೇಕ ಬಾರಿ ನೋಡಿದ್ದೀವಿ. ಅದಕ್ಕೆ ಭಾರತ ಉತ್ತರ ಕೊಟ್ಟಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದು ಬೇರೆ ಬೇರೆ ಪತ್ರಿಕೆಗಳ ಮುಖಾಂತರ, ಬೇರೆ ಬೇರೆ ವೇದಿಕೆಗಳ ಮುಖಾಂತರ ಭಾರತವನ್ನು ಟಾಂಟ್ ಮಾಡೋ ಪ್ರಯತ್ನವನ್ನು ಜಾಗತಿಕವಾಗಿ ಬೇರೆ ಬೇರೆ ದೇಶಗಳು ಮಾಡಿದ್ದನ್ನು ನೋಡಿದ್ದೀವಿ. ಅದು ವಿಶ್ವಸಂಸ್ಥೆಯಲ್ಲಿ ಯಾವ ಪಾಕಿಸ್ತಾನ ಇವತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುತ್ತೋ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯೋ, ಅದೇ ಪಾಕಿಸ್ತಾನ ಈ ಹಿಂದೆ ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ವಿಶ್ವಸಂಸ್ಥೆಗೆ ದೂರು ಕೊಟ್ಟಿದ್ದನ್ನು ನೋಡಿದ್ದೀವಿ. ಅದಕ್ಕೆ ಪ್ರತಿಕಾರವಾಗಿ ಭಾರತ ಸೇಡು ತೀರಿಸಿಕೊಂಡಿದ್ದನ್ನು ಕೂಡ ನೋಡಿದ್ದೀವಿ. ಇದೊಂದು ಇತಿಹಾಸದ ಭಾಗ. ಇದೀಗ ನ್ಯೂಯಾರ್ಕ್ ಟೈಮ್ಸ್ ಎನ್ನುವಂತಹ ಅಮೆರಿಕಾದ ಒಂದು ಖ್ಯಾತ ಪತ್ರಿಕೆ ಒಂದು ಎಡವಟ್ಟನ್ನು ಮಾಡಿದೆ. ಅಕ್ಷಮ್ಯ ಅಪರಾಧವನ್ನು ಮಾಡಿ ತನ್ನ ಹೆಡ್ಲೈನ್ನಲ್ಲಿ ಒಂದು ಅಪರಾಧದ ಹೆಡ್ಲೈನ್ ಕೊಡೋ ಪ್ರಯತ್ನವನ್ನು ಮಾಡಿದೆ. ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ, ಆದರೆ ಆ ಪ್ರದೇಶದಲ್ಲಿ ಪಾಕಿಸ್ತಾನಿ ಕಾಶ್ಮೀರ ಎನ್ನುವಂತಹ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಅಂದರೆ ಅದು ನಮಗೆ ಸೇರಿದ್ದು ಅಂತ ನಾವು 47ರಿಂದ ಅದನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇವೆ. 1947ರಿಂದ ಅವರು ಅದನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ. ಆದರೆ ನ್ಯೂಯಾರ್ಕ್ ಟೈಮ್ಸ್ ಎನ್ನುವಂತಹ ಒಂದು ವಿದೇಶಿ ಪತ್ರಿಕೆ ಪಾಕಿಸ್ತಾನಿ ಕಾಶ್ಮೀರ ಅಂತ ಹೇಳಿದೆ. ಭಾರತ ಸುಮ್ಮನೆ ಕೂತ್ಕೊಳ್ಳುತ್ತಾ? ಇಲ್ಲ. ಇದಕ್ಕೆ ತಕ್ಕನಾದ ಉತ್ತರವನ್ನು ಕೊಟ್ಟಿದೆ. ಇವೆಲ್ಲದರ ನಡುವೆ POKಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ಏನೇನಾಯಿತು ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. POKಯಲ್ಲಿ ಜನಾಕ್ರೋಶ ಭುಗಿಲೆದ್ದಿದೆ. ಜನಾಕ್ರೋಶ ಅನ್ನೋದು ಭುಗಿಲೆದ್ದಿದೆ. ಇದು ಇವತ್ತಿಂದಲ್ಲ, 2 ತಿಂಗಳಿಂದ ಆಗ್ತಾ ಇರುವಂತಹ ಈ ಬೆಳವಣಿಗೆಗಿದ್ದು ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ತಮ್ಮ ರಾಜಕೀಯ ಹಕ್ಕುಗಳು, ತಮ್ಮ ಆಹಾರದ ಹಕ್ಕುಗಳ ಕಾರಣಕ್ಕಾಗಿ, ತಮ್ಮ ಸವಲತ್ತುಗಳ ಕಾರಣಕ್ಕಾಗಿ, ತಮ್ಮ ಸಂಪನ್ಮೂಲಗಳ ಕಾರಣಕ್ಕಾಗಿ ಶಿಕ್ಷಣ, ನಿರುದ್ಯೋಗ ಇತ್ಯಾದಿ ಸಮಸ್ಯೆಗಳ ವಿರುದ್ಧ ಅಲ್ಲಿಯ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತ ಪಾಕಿಸ್ತಾನದ ಸರ್ಕಾರ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇದೆ. ಇವೆಲ್ಲದರ ನಡುವೆ 3 ಹಂತಗಳಲ್ಲಿ POKಯಲ್ಲಿ ಆಗ್ತಾ ಇರುವಂತಹ ಚುನಾವಣೆ, ಆ ಚುನಾವಣೆಯ ವಿರುದ್ಧವೂ ಕೂಡ ಜಂಟಿ ಅವಾಮಿ ಆಕ್ಷನ್ ಕಮಿಟಿಯವರೆಲ್ಲ ಪ್ರತಿಭಟನೆ ಮಾಡಿದರು. ರಾವಲ್ಕೋಟ್ನಿಂದ ಮುಜಾಫರಾಬಾದ್ವರೆಗೆ ಎಲ್ಲ ಲಾಂಗ್ ಮಾರ್ಚ್ ಆಯಿತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾರಣಕ್ಕಾಗಿ ಅಶಾಂತಿ ವಾತಾವರಣ ಆಗಿದೆ. ಅದನ್ನು ತಡಿಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ದೊಡ್ಡ ಮಟ್ಟದ ಪೊಲೀಸರನ್ನು 14,000 ಪೊಲೀಸರನ್ನು ನಿಯೋಜನೆ ಮಾಡೋ ಪ್ರಯತ್ನ. ಇವೆಲ್ಲವೂ ಆದ ನಂತರವೂ ಕೂಡ POK ಜನ ಅಲ್ಲಿಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಹತ್ತಿಕ್ಕಬೇಕು ಅಂತ ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ವಕ್ತಾರರುಗಳು, ಅವರ ಕುಟುಂಬಸ್ಥರು, ಅದರ ಕಾರ್ಯಕರ್ತರು ಅವರನ್ನು ಜೈಲಿಗಿಡುವ ಪ್ರಯತ್ನಗಳಾಗ್ತಾ ಇದೆ. ಮುದ್ದಾಂ ಅವರನ್ನು ಬಂಧಿಸುವ ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮುಚ್ಚಿ ಹಾಕೋದಕ್ಕೆ ಪಾಕಿಸ್ತಾನ ಇಂಥದ್ದೊಂದು ನಾಟಕವನ್ನು ಮಾಡ್ತಾ ಇರೋದು. ತನ್ನ ದೇಶದಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಭಾರತದ ಭೂಮಿಯನ್ನು ವಶಪಡಿಸಿಕೊಂಡಿರುವಂತಹ ಪಾಕಿಸ್ತಾನ POKಯಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ. ಹೆಂಗೆ ಮಾನವ ಹಕ್ಕುಗಳ ಉಲ್ಲಂಘನೆ? ಪ್ರಾಂತ್ಯಗಳ ವಿವಾದದಲ್ಲಿ ಅಥವಾ ಪ್ರಾಂತ್ಯಗಳ ವಿಚಾರದಲ್ಲಿ ಅದರ ತಾರತಮ್ಯ ನೀತಿ ಏನಿದೆಯಲ್ಲ, ನಿಮಗೆ ಪಂಜಾಬ್ ಪ್ರಾಂತ್ಯಕ್ಕೆ ಒಂದು ನ್ಯಾಯ, ಸಿಂಧ್ ಪ್ರಾಂತ್ಯಕ್ಕೆ ಒಂದು ನ್ಯಾಯ, ಇಸ್ಲಾಮಾಬಾದ್ ಪ್ರಾಂತ್ಯಕ್ಕೆ ಒಂದು ನ್ಯಾಯ, POK ಪ್ರಾಂತ್ಯಕ್ಕೆ ಒಂದು ನ್ಯಾಯ, ಇಲ್ಲಿ ಬಲೂಚಿಗಳಿರುವಂಥ ಬಲೂಚಿಸ್ತಾನಕ್ಕೆ ಒಂದು ನ್ಯಾಯ. ಈ ಬಲೂಚಿಸ್ತಾನ ಮತ್ತು POK ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹೀನಾಯವಾಗಿ ಪಾಕಿಸ್ತಾನ ನಡೆದುಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಯ ಸಂಪತ್ತುಗಳನ್ನು ಲೂಟಿ ಹೊಡೆಯುವ ಪ್ರಯತ್ನವನ್ನು ಮಾಡಿದೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ಅಲ್ಲಿಯ ಜನ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಇವೆಲ್ಲದರ ನಡುವೆ ಪಾಕ್ ಸೇನೆಯ ಕ್ರೌರ್ಯ, ನಾಗರಿಕರ ಬಲಿಯಾಗಿರೋದು. ನಾನು ಅನೇಕ ಬಾರಿ ಹೇಳಿದ್ದೀನಿ, ಅಲ್ಲಿ ಸಂಘಟನೆಯ ನೇತೃತ್ವದಲ್ಲಿ ಒಂದು ಸಮಾವೇಶ ನಡೀತಾ ಇತ್ತು. ಯಾವ ಸಮಾವೇಶ ನಡೀತಾ ಇತ್ತು ಅಲ್ಲಿಯೇ ಸೇನಾ ಟ್ರಕ್ಗಳನ್ನು ತೆಗೆದುಕೊಂಡು ಬಂದು ನುಗ್ಗಿಸೋ ಪ್ರಯತ್ನ ಕಳೆದ 1 ತಿಂಗಳ ಹಿಂದೆ ಇದೇ POKಯಲ್ಲಿ ಆಗಿದ್ದನ್ನು ನೋಡಿದ್ದೀವಿ. ಅನೇಕ ಜನ ಮೃತಪಟ್ಟಿದ್ದಾರೆ, ಗಾಯಾಳುಗಳಾದರು, AK-47 ಪ್ರಯೋಗ ಮಾಡೋ ಪ್ರಯತ್ನಗಳಾಯಿತು, ಕಂಡವರ ಮೇಲೆ ಗುಂಡು ಹೊಡೆಯುವ ಪ್ರಯತ್ನಗಳಾಯಿತು. ಅನೇಕ ವರ್ಷಗಳಿಂದ ಇಂಥದ್ದೊಂದು ದಬ್ಬಾಳಿಕೆ ಆಗ್ತಾ ಬರ್ತಾ ಇದೆ. ಒನ್ಸ್ ಅಗೇನ್ ಆ ದಬ್ಬಾಳಿಕೆ ಇದೆಲ್ಲವೂ ಕೂಡ ಆಗಿದೆ. 30ಕ್ಕೂ ಹೆಚ್ಚು ಜನ ಅಮಾಯಕ ನಾಗರಿಕರೆಲ್ಲ ಮೃತಪಟ್ಟಿದ್ದಾರೆ. 33ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ತೀವ್ರವಾಗಿ ಗಾಯಗೊಂಡಿರೋ ಘಟನೆ. 300ಕ್ಕೂ ಅಧಿಕ ಪ್ರತಿಭಟನಾಕಾರರೆಲ್ಲ ನಾನು ಮೊನ್ನೆಯಿಂದಲೂ ಕೂಡ ಆಗಿರೋ ಘಟನೆ. ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. POKಯಲ್ಲಿ ಹೆಣದ ರಾಶಿಯೇ ಬಿದ್ದಿದೆ ಅಂತ ಎಲ್ಲಿಂದ ಬರ್ತಾ ಇರುವಂತಹ ವರದಿಗಳು? POKಯಿಂದ ಬರ್ತಾ ಇರುವಂತಹ ವರದಿ. ನೀವು ನೋಡಿ, 2026ರಲ್ಲಿ ಇಂಥದ್ದೊಂದು ಪ್ರತಿಭಟನೆ, ಸಾವು, ಹೋರಾಟ ಇತ್ಯಾದಿ. 2025ರ ಸೆಪ್ಟೆಂಬರ್ನಲ್ಲಿ ಇದೇ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಶುರುವಾಯಿತು. ಅವತ್ತು ಕಾರಣಗಳೇನು? ಅವತ್ತು ಕೂಡ ಆ್ಯಸ್ ಇಟ್ ಈಸ್ ಇದೆ. ವಿದ್ಯುತ್ ಬಿಲ್ ಏರಿಕೆ ಆಗ್ತಾ ಇದೆ. ನಮ್ಮಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತೀರಿ, ಬೇರೆ ಪ್ರಾಂತ್ಯಕ್ಕೆ ವಿದ್ಯುತ್ ಕೊಡ್ತೀರಿ, ನಮಗೆ ದರ ಏರಿಕೆ, ಅವರಿಗೆ ಯಾವುದೇ ಕಾರಣಕ್ಕಾಗಿ ಕೂಡ ನೀವು ದರವನ್ನು ವಿಧಿಸಲ್ಲ. ಗೋಧಿ ಹಿಟ್ಟಿನ ದರವನ್ನು ಏರಿಕೆ ಮಾಡ್ತಾ ಇದ್ದೀರಿ, ಸಬ್ಸಿಡಿ ರೀತಿಯಲ್ಲಿ ಸಿಗ್ತಾ ಇದ್ದಂಥದ್ದು ಎಲ್ಲವೂ ಕೂಡ ನಾಶ ಆಗ್ತಾ ಇದೆ, ಇತ್ಯಾದಿ ಅಂತ ಸೆಪ್ಟೆಂಬರ್ 2025ರಲ್ಲಿ ಪ್ರತಿಭಟನೆ ಆಯಿತು. ಅವತ್ತು ಅಂದರೆ ಕಳೆದ ವರ್ಷ 9 ಜನ ಪ್ರತಿಭಟನೆಯಲ್ಲಿ ಮೃತಪಟ್ಟರು.
ಪಾಕಿಸ್ತಾನ ಸರ್ಕಾರ ಅವತ್ತು ಎಚ್ಚೆತ್ತುಕೊಂಡು ಅಲ್ಲಿಯ ಪ್ರಧಾನಿಗಳು ಇಸ್ಲಾಮಾಬಾದ್ ಸರ್ಕಾರ POKಯ ಈ ಹೋರಾಟಗಾರರ ಜೊತೆಗೆ ಮಾತುಕತೆ ನಡೆಸಿ ಅವರಿಗೊಂದು ಸ್ವಲ್ಪ ಹಣದ ಸಹಾಯವನ್ನು ಮಾಡ್ತೀವಿ, ನೀವು POK ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ಆಸೆ ತೋರಿಸುವ ಮುಖಾಂತರ ಹೋರಾಟವನ್ನು ಸ್ತಬ್ಧಗೊಳಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಆ ಹೋರಾಟ ಒಳಗಡೆ ಕುದಿತಾ ಇತ್ತು. ಇದೀಗ ಅದು ಮತ್ತೊಮ್ಮೆ POKಯಲ್ಲಿ ಸ್ಫೋಟ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಏನು ಬೆಳವಣಿಗೆ ಆಗಿದೆ, ಭಾರತದ ಸಹಾಯವನ್ನು ಮಹಿಳೆಯೊಬ್ಬರು ಕೋರಿರೋ ಘಟನೆ ಇದು. ಭಾರತದ ಸಹಾಯ ಬೇಕು ಅಂತ ಅನೇಕ ದಿನಗಳಿಂದ ಇಂಥದ್ದೊಂದು ವರದಿಗಳು ಬರ್ತಾ ಇರೋದು. ಅಲ್ಲೆಲ್ಲೋ POKಯ ರಾವಲ್ಕೋಟ್ನಲ್ಲಿ, ಮುಜಾಫರಾಬಾದ್ನಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲೋ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ರಂತೆ, ಗೋಡೆಗೆ ಬರಹಗಳನ್ನು ಅಂಟಿಸಿದ್ರಂತೆ, ಭಾರತ ನಮಗೆ ಸಹಾಯಕ್ಕೆ ಬರಬೇಕು, ಗಡಿ ಭಾಗಗಳನ್ನು ಓಪನ್ ಮಾಡಬೇಕು, ಇತ್ಯಾದಿ ಇತ್ಯಾದಿ ಅಂತ ನೀವು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದೇ ಮಹಿಳೆ POK ಭಾಗದ ಯುವತಿಯೊಬ್ಬಳೆಲ್ಲ ಕಣ್ಣೀರಿಟ್ಟು ಭಾರತ ಸರ್ಕಾರಕ್ಕೆಲ್ಲ ಮನವಿ ಮಾಡಿದರು. ನಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಭಾರತ ದಯವಿಟ್ಟು ನೆರವಾಗಬೇಕು. POKಯಲ್ಲಿ ಶಿಕ್ಷಣ, ಉದ್ಯೋಗ ನೀಡದೆ, ಸರಿಯಾದ ಊಟವನ್ನು ಕೊಡದೆ ಪಾಕ್ನಿಂದ ಮಲತಾಯಿ ಧೋರಣೆಯನ್ನೆಲ್ಲ ಮಾಡಲಾಗ್ತಾ ಇದೆ. ಭಾರತ ಸರ್ಕಾರ ನಮ್ಮ ನೆರವಿಗೆ ಬರಲಿ ಅಂತ ಎಲ್ಲ ಹೇಳಿದರು. POK ಅವರು ಏನೋದಕ್ಕೆ ಸಾಕ್ಷ್ಯ ಸಿಗದೇ ಇಲ್ಲದಿದ್ದರೂ ಕೂಡ ಅಲ್ಲಿಯ ಹಿಂಸಾಚಾರಗಳೆಲ್ಲವೂ ಕೂಡ ದೃಢ ಆಗಿದ್ದ ನೋಡ್ತಾ ಇದ್ದೀವಿ. ಮೂಲಸೌಕರ್ಯಗಳ ವಂಚನೆಯ ಬಗ್ಗೆ ಆ ಮಹಿಳೆ ಮಾತನಾಡಿದವರನ್ನು ನೋಡಿದ್ದೀವಿ. ಪಾಕಿಸ್ತಾನಿ ಪಡೆಗಳು ನಮ್ಮ ಮಕ್ಕಳನ್ನೆಲ್ಲ ಕ್ರೂರವಾಗಿ ಕೊಲ್ತಾ ಇದ್ದಾರೆ, ದಯವಿಟ್ಟು ದೇವರ ಹೆಸರಿನಲ್ಲಿ ಭಾರತ ನಮಗೆ ಸಹಾಯ ಮಾಡಬೇಕು ಅಂತೆಲ್ಲ ಕೇಳಿಕೊಂಡ್ರು. ಪಾಕ್ ಸೇನೆ ಅತಿಯಾದ ದೌರ್ಜನ್ಯದಿಂದಾಗಿ ರಕ್ತಸಿಕ್ತವಾದಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಆ ಮಹಿಳೆ ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರರ್ಥ ಇತ್ತೀಚೆಗೆ ರಾಜನಾಥ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. POK ಎನ್ನುವಂಥ ಒಂದು ಪ್ರದೇಶ ರಕ್ತಪಾತವಿಲ್ಲದೆ, ಯಾವುದೇ ಗದ್ದಲ ಗಲಾಟೆಗಳಿಲ್ಲದೆ ಭಾರತಕ್ಕೆ ಸೇರ್ಪಡೆಯಾಗುವಂಥ ಅಂತಿಮ ದಿನಗಳು ಸನಿಹದಲ್ಲಿದೆ ಅಂತ ಯಾರು ಹೇಳಿರೋದು? ನಮ್ಮ ದೇಶದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಆ ಹೇಳಿಕೆಗಳಿಗೂ ಇವತ್ತಿನ POKಯಲ್ಲಿ ಆಗ್ತಾ ಇರುವಂಥ ಅರಾಜಕತೆಗೂ ಕೂಡ ನಾವು ಸ್ವಲ್ಪ ಕಂಪೇರ್ ಮಾಡಬೇಕು. ಯಾಕಂದರೆ POKಯ ಜನವೇ ಇವತ್ತು ನಾನು ಭಾರತಕ್ಕೆ ಬರ್ತೀವಿ, ಭಾರತ ನಮ್ಮ ಜೊತೆಗೆ ಇರಬೇಕು, ಭಾರತ ಸಹಾಯ ಮಾಡಬೇಕು, ಭಾರತಕ್ಕೆ ಹೋಗ್ಬಿಡ್ತೀವಿ ಇತ್ಯಾದಿ ಇತ್ಯಾದಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಈ ಹೊತ್ತಲ್ಲಿ ನಾವು ಹೆಂಗೆ 1994ರಲ್ಲಿ ಆ ವಿಚಾರಕ್ಕೆ ಬರ್ತೀನಿ ಏನೇನಾಗಿತ್ತು ಅಂತ. ಇದೀಗ ಪಾಕ್ ಮಹಿಳೆ ಕೋರಿರುವಂಥ ವಿಚಾರ ಇದೆ. ಇವೆಲ್ಲದರ ನಡುವೆ ನ್ಯೂಯಾರ್ಕ್ ಟೈಮ್ಸ್ ಎನ್ನುವಂತಹ ವಿದೇಶಿ ಪತ್ರಿಕೆ ಒಂದು ಸ್ಟೇಟ್ಮೆಂಟ್ ಮಾಡಿರುವ ಘಟನೆ. ನಾನು ಆವಾಗಲೇ ಹೇಳಿದೆ, ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಶಿಮ್ಲಾ ಒಪ್ಪಂದ ಆಗಿದೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ. ಈ ಶಿಮ್ಲಾ ಒಪ್ಪಂದದ ಪ್ರಕಾರ POK ಮತ್ತು ಈ ಬೇರೆ ಬೇರೆ ಪಾಕಿಸ್ತಾನದ ವಿಚಾರ ಬಗ್ಗೆ ಯಾವೊಂದು ದೇಶವೂ ಕೂಡ ಮಧ್ಯಸ್ಥಿಕೆ ವಹಿಸಬಾರದು ಅಂತ ಭಾರತ ಹೇಳಿದೆ. ಆದರೂ ಕೂಡ ಕೆಲವೊಂದಿಷ್ಟು ದೇಶಗಳು, ಕೆಲವೊಂದಿಷ್ಟು ಪತ್ರಕರ್ತರು, ಕೆಲವೊಂದಿಷ್ಟು ಪತ್ರಿಕೆಗಳು, ವಿದೇಶಿ ಪತ್ರಿಕೆಗಳು ಈ ವಿಚಾರದಲ್ಲಿ ಮೂಗು ತೋರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಇದೀಗ ನ್ಯೂಯಾರ್ಕ್ ಟೈಮ್ಸ್ ದಿನಪತ್ರಿಕೆ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಪಾಕಿಸ್ತಾನಿ ಕಾಶ್ಮೀರ ಅಂತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಹೇಳಿತು. ಆ ದಿನಪತ್ರಿಕೆಯ ವರದಿಯ ಶೀರ್ಷಿಕೆಗೆ ಭಾರತ ಸರ್ಕಾರ ವಿರೋಧವನ್ನೆಲ್ಲ ಹೊರಹಾಕಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆದಂಥ ಚುನಾವಣೆ ಮತ್ತು ಅಲ್ಲಿನ ಹಿಂಸಾಚಾರದ ಬಗ್ಗೆ ಎಲ್ಲ ಒಂದು ವರದಿ ಮಾಡಿದ್ರಂಥವರು. ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಆ ವರದಿ ಬಗ್ಗೆ. ಈ ವರದಿ ಪತ್ರಿಕೆಯ ಸ್ಥಳೀಯ ಚುನಾವಣೆ ಮತದಾನ ಆರಂಭ ಆಗ್ತಾ ಇದ್ದಂತೆ ಪಾಕಿಸ್ತಾನ ಕಾಶ್ಮೀರದಲ್ಲಿ ಭುಗಿಲೆದ್ದ ಘರ್ಷಣೆಗಳು ಎನ್ನುವಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದರು. ಅಂದರೆ ನಾವೆಲ್ಲ ಏನು ಹೇಳ್ತಿದ್ದೀವಿ, ಪಾಕ್ ಅಕ್ಯುಪೈಡ್ ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಘರ್ಷಣೆಗಳು ಅಂದರೆ ನಮ್ಮಂಥದ್ದು, ನಮ್ಮ ಭೂಮಿಯದು. ಅವರನ್ನು ಕರ್ಬಲಾ ಎನ್ನುವಂತಹ ಒಂದು ದಾಳಿಯ ಮುಖಾಂತರ 47ರಲ್ಲಿ ಹರಿಸಿಂಗ್ ಅವರಿಗೆ ಮೋಸ ಮಾಡಿ ಅದನ್ನೆಲ್ಲ ವಶಪಡಿಸ್ಕೊಂಡಿದ್ರು ಇತ್ಯಾದಿ ಇತ್ಯಾದಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಆದರೆ ಇವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನಿ ಕಾಶ್ಮೀರ ಅಂತ. ಈ ಶೀರ್ಷಿಕೆಯಲ್ಲಿ ಪಾಕಿಸ್ತಾನಿ ಕಾಶ್ಮೀರ ಉಲ್ಲೇಖ ಮಾಡಿದ್ದಕ್ಕೆ ಭಾರತ ಆಕ್ಷೇಪವನ್ನು ಹೊರಹಾಕ್ತು. ರಾಯಭಾರಿ ಕಚೇರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡ್ರು. ಪಾಕಿಸ್ತಾನಿ ಕಾಶ್ಮೀರ ಅನ್ನೋದಿಲ್ಲ, ಜಗತ್ತಿನಲ್ಲಿ ಪಾಕಿಸ್ತಾನ ಕಾಶ್ಮೀರ ಅನ್ನೋದು ಯಾವುದೂ ಇಲ್ಲ, ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರ ಇದೆ ಅಂತ ಭಾರತ ಎಲ್ಲ ಹೇಳಿದೆ. ಜಮ್ಮು ಕಾಶ್ಮೀರ, ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಅಂಗ, ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀವು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಪಾಕಿಸ್ತಾನ ಈ ಪ್ರದೇಶಗಳನ್ನು ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಿದೆ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಭೂಮಿಯಲ್ಲ ಅಂತ ಈ ವಿಚಾರದಲ್ಲಿ ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಅಂದರೆ ನಾನು ಅನೇಕ ಬಾರಿ ಇದೇ DNA ಚರ್ಚೆ ಮಾಡಿದ್ದೇವೆ. ಒಪ್ಪಂದ ಆಗಿತ್ತು, ಹರಿಸಿಂಗ್ ಪ್ರತ್ಯೇಕವಾಗಿ ಇರೋದಕ್ಕೆ ನಿರ್ಧರಿಸಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಹರಿಸಿಂಗ್ ಅವರಿಗೆ ಸಪೋರ್ಟ್ ಮಾಡಿದರು. ಹರಿಸಿಂಗ್ ಜಮ್ಮು ಕಾಶ್ಮೀರ ಭಾರತಕ್ಕೆ ವಿಲೀನ ಆಗಲಿ ಅಂತ ಹೇಳಿದರು. ಅಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಂತಹ ಪಾಕಿಸ್ತಾನ ಒಂದು ಕೆಲವೊಂದಿಷ್ಟು ಬಂಡುಕೋರರ ಮುಖಾಂತರ, ಕರ್ಬಲಾದರ ಮುಖಾಂತರ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಪ್ರದೇಶವನ್ನು ವಾಪಸ್ ತೆಗೆದುಕೊಳ್ತಾರೆ. ಆ ಪ್ರದೇಶ ಯಾವುದು ಹೋಗಿತ್ತು ಅದು ಪಾಕ್ ಅಕ್ಯುಪೈಡ್ ಕಾಶ್ಮೀರ, ಅದು ಭಾರತಕ್ಕೆ ಸೇರಿದಂತಹ ಭೂಮಿ. ಈ ವಿಚಾರ ನ್ಯೂಯಾರ್ಕ್ ಟೈಮ್ಸಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೂ ಕೂಡ ಜಗತ್ತಿನ ಮುಂದೆ ಒಂದು ನಾಟಕವನ್ನು ಮಾಡೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಭಾರತ ಉತ್ತರ ಕೊಟ್ಟಿದೆ. ಏನಾಗುತ್ತೆ ನೋಡೋಣ ಆ ವಿಚಾರ. ಇವೆಲ್ಲದರ ನಡುವೆ ಭಾರತದ ಒಂದು ಐತಿಹಾಸಿಕ ನಿಲುವು.
ಭಾರತ 47ರಿಂದಲೂ ಕೂಡ ಇದನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದೆ. POK ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟಿದ್ದು, ಇವತ್ತು ಅಥವಾ ನಾಳೆ ಅದು ನಮ್ಮದ್ದೇ ಆಗುತ್ತೆ ಅಂತ. ಯಾಕಂದರೆ ನೀವು ಈ ವಿಚಾರ ವಿಶ್ವಸಂಸ್ಥೆಗೆ ಹೋದಾಗಲೂ ಕೂಡ ಭಾರತ ಹೇಳ್ತು ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ, ಯಾರ ಮಧ್ಯಸ್ಥಿಕೆ ಬೇಡ ಅಂತ. ಇದೀಗ POK ಎನ್ನುವಂಥದ್ದು ಭಾರತದ ಭೌಗೋಳಿಕ ಗಡಿಯೊಳಗಿನಿರುವಂತಹ ಪ್ರದೇಶ. 1994ರಲ್ಲಿ ರಾಜ್ಯಸಭೆ ಲೋಕಸಭೆ ಇದನ್ನು ನಿರ್ಣಯ ಅಂಗೀಕರಿಸಿದ್ದನ್ನೆಲ್ಲ ನೋಡಿದ್ದೀವಿ. ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅಂತ ಭಾರತ ಎಲ್ಲ ಹೇಳಿದೆ. ಹೀಗಾಗಿ ಯಾವ POKನ ಅವರು ವಶಪಡಿಸಿಕೊಂಡಿದ್ದಾರೋ ಅವರಿಗಾಗಿಯೇ ನಮ್ಮದೇ ದೇಶದಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ 24 ವಿಧಾನಸಭಾ ಕ್ಷೇತ್ರಗಳನ್ನು ಅವರಿಗಾಗಿ ಮೀಸಲಿಟ್ಟಿದ್ದನ್ನು ನೋಡಿದ್ದೀವಿ. ಅವರು ಯಾವತ್ತು POK ನಮಗೆ ಸೇರ್ಪಡೆ ಆಗುತ್ತೋ ಅವತ್ತು ಆ ವಿಧಾನಸಭಾ ಕ್ಷೇತ್ರಗಳಿಗೆ 24 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕು, ಅಲ್ಲಿಯ ಜನರಿಗೆ ಪ್ರತಿನಿಧಿಗಳಿರಬೇಕು, ಅಲ್ಲಿಯ ಜನರು ಕೂಡ ಅಭಿವೃದ್ಧಿ ಆಗಬೇಕು, ಒಂದಲ್ಲ ಒಂದು ದಿನ ನಮ್ಮದು ಸೇರ್ಪಡೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ 24 ಕಾನ್ಸ್ಟಿಟ್ಯೂನ್ಸಿಗಳನ್ನು ಮೀಸಲಿಟ್ಟಿದ್ದನ್ನು ನೋಡಿದ್ವಿ. 94ರಲ್ಲಿ ಐತಿಹಾಸಿಕವಾಗಿ ಎಲ್ಲ ನಿರ್ಣಯವನ್ನು ಮಾಡಿದ್ದೀವಿ. ಹೀಗಾಗಿ ಒಂದು ನಿಲುವಂತೂ ಭಾರತದ್ದು ಈ ವಿಚಾರದಲ್ಲಿ ಇದೆ. ಹೀಗಾಗಿ POK ವಿಚಾರದಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ, ಭಾರತ ಅದನ್ನು ಹೆಂಗೆ ಸ್ವೀಕಾರ ಮಾಡುತ್ತೆ, ಏನು ಎತ್ತ ಅನ್ನೋದನ್ನು ಕಾದು ನೋಡೋಣ. ಇದು POKಯ ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳು.